ನಮಸ್ತೆ ಅಣ್ಣ, ನಮಸ್ತೆ ವೀಕ್ಷಕರೇ. ಇದರಲ್ಲಿ ಇವರು ಮಾಟ ಮಂತ್ರ ಇಲ್ಲ ಅಂತ ಏನೈತೆ ಜನ ಅನ್ಕೊಂತಾರೆ. ಇವ್ರಿಗೇನೈತೆ ಲಕ್ವ ಹೊಡೆದೈತೆ ಅಂತೇಳಿ ಕರ್ಕೊಂಬಂದ್ರು ನನ್ನ ಹತ್ರ. ಇದರಲ್ಲಿ ಪಾರ್ಶ್ವವಾಯು ಆಗೈತೆ ಅಂತೇಳಿ. ಇವ್ರಿಗೇನಾಗಿತ್ತು, ನಾನು ಮಾತು ಇಲ್ಲ, ಕೈ ಕಾಲು ನಡೆದ್ರೆ ಇವ್ರಿಗೆ ಎಲ್ಲಿದ್ದೀನಿ ನಾನು ಏನು ಅನ್ನೋದು ಇವ್ರಿಗೆ ಗೊತ್ತಾಗ್ತಿರಲ್ಲ. ಇವ್ರಿಗೇನು ಮಾಡ್ತಾಯಿದ್ದೀನಿ, ನಾನು ಎಲ್ಲಿದ್ದೀನಿ, ಒಂಥರ ಕೋಮಟೇಜ್ ಅಂತ ಇರೋರು ಆ ಥರ ಅಣ್ಣ. ಈ ವ್ಯಕ್ತಿ ಏನತಕ್ಕದ್ದು ನನ್ನ ಸ್ಥಾನಕ್ಕೆ ಕರ್ಕೊಂಬಂದಾಗ ಈ ತಾಯಿ ಸನ್ನಿಧಾನದೊಳಗೆ ನಾವೇನೈತೆ ಒಂದು ಕಟ್ಟು ಹೊಡೆದು ಏನೈತೆ ಹೊಡೆದ ಮೇಲೆ ಈಗ ಆ ಕಟ್ಟಿನಿಂದ ಏನೈತೆ ಸ್ವಲ್ಪ ಈಗ ಅವ್ರನ್ನೂ ಗುರುತಿಸ್ಕೊಳ್ತಾವ್ರೆ. ಈಗ ಅವ್ರು ಏನೈತೆ ನಾನು ಎಲ್ಲಿದ್ದೀನಿ, ನಾನು ಏನಂತ ಈಗ ಸ್ವತಂತ್ರವಾಗಿ ಅವ್ರು ಓಡಾಡ್ತಾವ್ರೆ. ಮೊದಲು ಅವ್ರು ಓಡಾಡ್ತಿರಲ್ಲ, ಇವರು ಏನೈತೆ ಕರ್ಕೊಂಬಂದ್ರು. ಇದನ್ನು ಮಾಟ ಮಂತ್ರ ಇಲ್ಲ, ಇದು ಎಲ್ಲ ಸುಳ್ಳು ಅಂತಾರಲ್ಲ. ಈಗ ಅವ್ರಿಗೆ ಮಾತು ಬಿದ್ದೋಗಂಗೆ ಮಾಡಿದ್ದು, ಮತ್ತು ಏನೈತೆ ಅವ್ರಿಗೇನೈತೋ ಈ ಕೈ ಕಾಲು ಬಿದ್ದೋಗಿ ಅವನೈತೆ ಅವ್ರಿಗೆ ನಡೆದಂಗೆ ಆಗಿದ್ದು. ಇದು ಏನು ಇಲ್ಲಿ ಏನೈತೆ ನಾವು ಯಾವ ಆಸ್ಪತ್ರೆಗೂ ಕಳಿಸಿಲ್ಲ, ಇಲ್ಲಿ ಕಟ್ಟು ಹೊಡೆದು ಏನೈತೆ ಒಂದು ಅವ್ರ ಕಟ್ಟಿಂದ ಪರಿಹಾರ ಮಾಡಿಕೊಟ್ಟಿದ್ವಿ. ಈಗ ಪರಿಹಾರ ಮಾಡ್ಕೊಂಡಿರೋದು ಅವ್ರು ಏನೈತೆ ಅವ್ರು ಇಲ್ಲೇ ಅವ್ರಿಗೆ ಸಾಕ್ಷಿ. ಸರ್ ಅವರು ನಿನ್ನೆ ಬೆಳಗ್ಗೆ ಒಂದು 8 ಗಂಟೆಯಲ್ಲಿ ಫುಲ್ ಕೋಮಕ್ಕೆ ಹೋದಂಗೆ ಇದಾಗಿತ್ತು ಸರ್ ಅವ್ರಿಗೆ. ಆಮೇಲೆ ಫಸ್ಟ್ ಯಾರೋ ಬಂದು ಹೋಯ್ದ್ರು ನಮ್ಮ ರಿಲೇಷನ್ನರಿಗೆ, ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿರು. ಕರ್ಕೊಂಬಂದ್ಮೇಲೆ ನೆನ್ನೆ ಎಲ್ಲ ಹಿಡ್ಕೊಂಡು ಕರ್ಕೊಂಬಂದಿದ್ದು ಅವ್ರನ್ನ. ಅಲ್ಲಿ ಕೂತಿದ್ದಾರೆ ಅವರು. ಅಲ್ಲೇ ಇರು. ನಮ್ಮ ಅಪ್ಪಾಜಿ ಯಾರ ತಂದೆ ಇನ್ನೂ ಮಾತು ಬಿದ್ದೋಗ್ಯವಣ, ಮಾತು ಇನ್ನೂ ಬರ್ತಾಯಿಲ್ಲ. ಒಟ್ಟನೆ ಪರವಾಗಿಲ್ಲ. ನೆನ್ನೆಗೂ ಇವತ್ತು ಸ್ವಲ್ಪ ಪರವಾಗಿಲ್ಲ ಸರ್. ಒಟ್ಟಿನ ಮಾತು ಬರ್ತಾಯಿಲ್ಲ. ಒಟ್ಟು ಒಬ್ಬರೇ ಆಚೆ ಕಡೆಗೆ ಹೋಗ್ತಾರೆ, ಊಟ ತಿಂಡಿ ಎಲ್ಲ ಮಾಡ್ತಾರೆ, ಗುರ್ತಿಸ್ತಾರೆ. ಈಗ ಯಾರನ್ನ ಬಂದರೆ ಇಂತಾರೆ ಅಂತೇಳಿ ಇದು ಮಾಡ್ತಾರೆ, ಕೈ ಸನ್ನೆ ಬಾಯಿ ಸನ್ನೆ ಮಾಡ್ತಾರೆ. ಇವರು ಎಲ್ಲ ಅಲ್ಲಿ ಜನಗಳೆಲ್ಲ ಒಂಥರ ಇದು ಸ್ಟ್ರೋಕ್ ಹೊಡೆದಂಗೆ ಆಗೈತೆ ಅಂತ ಹೇಳಿದ್ರು. ಆಟೋದಾಗ ಕರ್ಕೊಂಬಂದಿರೋದು ನೆನ್ನೆ ಸರ್. ಇವತ್ತು ಹಚ್ಚಿಗೆಟ್ಟೆ ಬೈಕ್ ಹತ್ತಿ ಅವರೇ ಬಂದು ಕೂತ್ಕೊಂಡ್ರು, ನಡೆದಾಡ್ತಾರೆ, ಎಲ್ಲ ಮಾಡ್ತಾರೆ, ಊಟನೂ ಮಾಡ್ತಾರೆ. ನೆನ್ನೆ ಊಟನೂ ಇಲ್ಲ, ಏನೂ ಇಲ್ಲ. ಮತ್ತು ಬಾಯಲ್ಲಿ ಜಲ್ಲೆ ಅವರು ಜನದಿಂದ ಏನೈತೆ ಇವರಿಗೆ ಕೈ ಏಟಾಗಿತ್ತು. ಇಲ್ಲಿ ಹಳ್ಳಿ ಕೊಡಗಳಿಗೆ ಏನೈತೆ ಒಂದಿಷ್ಟು ಧೂಳು ಹಿಡಿತಾರೆ, ಧೂಳು ತೂರೋದು, ಮೆಟ್ಲಿಂಗೆ ಮುರಿಯೋದು, ಇದು ಶಾಪ ಇಡೋದು. ಈ ಥರ ಒಂದಿಷ್ಟು ಆದಷ್ಟು ಬೇಗ ಇದು ಕೈ ಕಾಲು ಬಿದ್ದೋಗಲಿ, ನ್ಯಾಲಿಗೆ ಸೇದೋಗಲಿ ಅಂತ ಹೇಳಿರ್ತಾರೆ. ಇದು ಆ ಥರ ಇದು ನ್ಯಾಲಿಗೆ ಸೇದೋಗಿದ್ದೆ, ಕೈ ಕಾಲು ಬಿದ್ದೋಗಿದ್ದು. ಇದನ್ನು ನಾವೇನೈತೆ ಗುರುತಿಸಿ ಎರಡಿಕೆ ಮೇಲೆ ನೋಡಿದಾಗ ಈ ಸಮಸ್ಯೆಗೆ ಏನೈತೆ ಒಂದು ಅಮ್ಮಗೆ ಕೇಳಿದಾಗ ಪಂಚಾಯತ್ನ ಕಟ್ಟು ಹೊಡಿಬೇಕು ಅನ್ನೋದಕ್ಕೆ ಬೇಡ ಅಂತ, ದೃಷ್ಟಿ ಕಟ್ಟು ಹೊಡೆದು ನಾನು ಸರಿ ಮಾಡಿ ಕೊಡ್ತೀನಿ ಅಂತ. ದೃಷ್ಟಿ ಕಟ್ಟು ಹೊಡೆದ್ಮೇಲೆ ಈಗ ಏನೈತೆ ಅವ್ರನ್ನ ಅವ್ರು ಗುರುತಿಸ್ಕೊಂತಾರೆ. ಮತ್ತು ಯಾವಾಗಲೂ ಜಲ್ಲು ಸುರಿತಲೇ ಇರೋದು. ಒಂದು ಯಾವಾಗ ಒಂದು ನಾಯಿಗೆ ಕಾಯಿಲೆ ಬಂದಾಗ ಜಲ್ಲು ಸುರಿತೈತದ ಆ ಥರ ಜಲ್ಲು ಸುರಿಯೋದು. ಮತ್ತೇನೈತೆ ಅವರು ನಡೆಯೋಕ್ಕೂ ಆಗ್ತಿರಲ್ಲ. ಆ ನಡೆಯೋಕ್ಕೋ ಮಂಡ್ಯದೊಳಗೆ ನಿಂತ್ಕೊಳಕ್ಕೋ ಅವ್ರ ಕೈಲಿ ಇಬ್ಬರು ಹಿಡ್ಕೊಳಾರ ಪಾಪ. ಆ ಥರದಾಗ ಏನೈತೆ ಆಟೋದಲ್ಲಿ ಕರ್ಕೊಂಬಂದು ನಾನೈತೆ ಇದಕ್ಕಿಂತ ಮುಂಚೆಗೆ ಕೈ ಕಾಲು ಇಲ್ದೇನೆ ಏನೈತೆ ಸೊಂಟ ಬಿದ್ದೋಗಿತ್ತು. ಇದೇ ಊರ ಕಡೆ, ಇವ್ರ ಊರ ಕಡೆ ರೀ. ಅವರು ಬಂದು ಎಲ್ಲ ನಾನು ರೆಡಿಯಾಗಿ ಹೋಗಿದ್ರು. ಈಗ ಅವರು ಅಚ್ಚಕಟ್ಟಾಗಿ ಹೊಲ್ತಕ್ಕೆ ಮನೆ ತಕ್ಕೆಲ್ಲ ಓಡಾಡ್ತಾವ್ರಿ. ಈಗ ಇದೇ ಇವರು ಅವರೇ ಹೇಳಿರೋದಕ್ಕೆ ಇವರು ಇವತ್ತು ಗುರುತಿಸ್ಕೊಂಬಂದದ್ದು. ಜನ ಗುರುತಿಸ್ಕೊಂಡು ಆ ಜನದಿಂದನೇ ಇವರು ನಮ್ಮವರು ನಾವೇನು ಹೇಳಿದ್ರು ಅರ್ಥ ಮಾಡ್ಕೊತಾರೆ. ಮಾತು ಬರ್ತವೆ, ನಾನು 3 ದಿನ ಮಾತಾಡ್ತಾರೆ. ಎಷ್ಟು ಸರ್ ವಯಸ್ಸು ಇವ್ರಿಗೆ? ಅಲ್ಲೇ ಒಂದು 65 ಮೇಲೆ ಐತೆ. ನಿಂತ್ಕೊಳ್ಳಿ. ನಾನು ಇಷ್ಟು ಮಟ್ಕೊಂಡು ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಹೌದಾ? ಅರ್ಥನೇ ಆಗ್ತಾರಿಲ್ಲ ಅವ್ರಿಗೆ. ಅಂದರೆ ನಿನ್ನೆ ಯಾವ ಟೈಮ್ನಲ್ಲಿ ಇವ್ರಿಗೆ ಆ ಥರ ಆಗಿದ್ದು? ಬೆಳಗ್ಗೆ. ಮೊನ್ನೆ ಚೆನ್ನಾಗಿದ್ರಾ? ಚೆನ್ನಾಗಿದ್ರು ಸರ್. ಒಂದೇ ರಾತ್ರಿಯಲ್ಲಿ ಈ ಥರ ಆಗೋಗಿತ್ತು? ಬೆಳಿಗ್ಗೆ 8 ಗಂಟೆಗೆ ಸರ್. ಹಾಂ, ಬೆಳಗ್ಗೆನೂ ಚೆನ್ನಾಗಿದ್ದಾರೆ. ಬೆಳಿಗ್ಗೆನೂ ಚೆನ್ನಾಗಿದೆ. ತಕ್ಷಣಕ್ಕೆ ಅದು ಹಂಗೆ ಸ್ಟಕ್ ಆಗೋಗಿದ್ದು ಹಂಗೆ. ಸೊ ಇವಾಗ ಎತ್ಕೊಂಬಂದ್ರೆ ನೀವು ಬರಬೇಕಾದ್ರೆ ಆಟ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ರು. ಇವತ್ತು ಹಚ್ಚಿಗೆಟ್ಟಾಗ ಅವರೇ ಒಂದು ದೂರ ನಡ್ಕೊಂಬಂದು ಗಾಡಿ ಎತ್ಕೊಂಡು ಬಂದರು. ಸೊ ಅವ್ರು ನಿಮ್ಗೆ ಏನಾನ ಸನ್ನೆ ಮಾಡಿ ಹೇಳಿದ್ರ ಏನಾಗ್ತಾ ಇತ್ತು? ನಾನು ನೆನ್ನೆ ಸನ್ನೆ ಪನ್ನೆ ಏನಿಲ್ಲ ಸರ್. ಇವತ್ತೆಲ್ಲ ಇದು ಮಾಡ್ತಾವ್ರೆ, ಹಚ್ಚಿಗೆಟ್ಟಾಗ ನೋಡ್ತಾರೆ, ಎಲ್ಲರೂ ಮಕ್ಕಳು ಮರಿ ಎಲ್ಲ ನೋಡ್ತಾರೆ, ಇಂತಾರೆ ಅಂತೇಳಿ ಇದು ಮಾಡ್ತಾರೆ. ನೆನ್ನೆ ಏನೂ ಇಲ್ಲ, ಒಂಥರ ಕೋಮಕ್ಕೆ ಹೋದಂಗೆ. ನೆನ್ನೆ ಕೋಮಾ ಥರ ಈ ಥರ ಆಕ್ಟಿವ್ ಇರಲಿಲ್ಲ, ಬಾಯಿಗೆ ಜೊಲ್ಲೆಲ್ಲ ಬರೋದಂತೆ ಇದು ಮಾಡಿ ನೆನ್ನೆ ಇದು ಮಾಡ್ಬಿಟ್ಟಾರೆ. ಸೊ ಇವಾಗ ಚೆನ್ನಾಗಿ ಅವರಲ್ಲ ಆರಾಮ್ಸ? ಈಗ ಚೆನ್ನಾಗವ್ರ ಸರ್. ಈಗ ಓಕೆ, 1 ರೌಂಡ್ 4 ಗಂಟೆ ಕರ್ಕೊಂಡು ಹೋಗಿ ಬರ್ರಿ. ಕರ್ಕೊಂಡು ಹೋಗಿ ಬರ್ರಿ. ಸೊ ಚೆನ್ನಾಗೇ ಹೋಗ್ತಾರಲ್ಲ ಈಗ? ಓಡಾಡ್ತಾರೆ ಸರ್. ಎಲ್ಲಿ ಈಗ ಬೇಕಾದ್ರೆ ಅರ್ಧ ಕಿಲೋಮೀಟ್ರ್ ಬೇಕಾದ್ರೆ ನಡ್ಕೊಂಡು ಹೋಗ್ತಾರೆ. ಕರೀರಿ. ಬಾ. ಮಾತೊಂದು ಗೊತ್ತಾಗುತ್ತೆ, ವಯಸ್ಸು ಗೊತ್ತಾಗುತ್ತೆ, ಬರುತ್ತೆ, ಮಾತು ಬರುತ್ತೆ. ಮಾತು ನೆನ್ನೆ ಡಲ್ಲ ಇದಾಗಿದೆ. ನೆನ್ನೆ ಹಂಗಾದಾಗಿಂದ ಮಾತು ಇದೆ, ಮಾತು ಕಟ್ಟಾಗೋಗಿದೆ. ಓಕೆ, ನೆನ್ನೆ ಅಷ್ಟು ಇರಲಿಲ್ಲ. ಇವತ್ತು ಹ್ಞೂ ಅಂತಾರೆ, ಸ್ವಲ್ಪ ಅಂತಾರೆ.
ಓಕೆ, ಇವಾಗ ಅವ್ರು ಹೇಳೋರಲ್ಲ ಮಾತನ್ನು ಬರುತ್ತೆ ನಿಧಾನಕ್ಕೆ. ಮಾತು ಬರುತ್ತೆ ಅಂತ ಹೇಳಿ. ಸೊ ಇಷ್ಟು ಮಟ್ಟಿಗೆ ಆಗಿರೋದೇ ಒಳ್ಳೇದು ಇವ್ರದ್ದು. ಸೊ ಒಳ್ಳೇದಾಗಲಿ. ಓಕೆ, ನಮಸ್ಕಾರ. ಜೀವನ ಅನ್ನೋತಕ್ಕದ್ದು ಕಣ್ಣೀರ ಕೈ ತೊಳೆ ಮಟ್ಟಕ್ಕೆ ಬಂದು ನಿಂತಿದ್ದೆ ಕಣಮ್ಮ. ನಿನ್ನರೇ ನಿನಗೆ ಇವತ್ತೆಲ್ಲ ದೂರ ಆಗ್ತಾವ್ರಿ. ನಿನ್ನರೇ ನಿನ್ನ ಶತ್ರುಗಳಾಗಿ ಇವತ್ತು ಯಾರು ನಿನಗೆ ಆಶ್ರಯ ಕೊಟ್ಟು ಯಾರು ನಿನ್ನನ್ನು ನೆಳ್ಳಾಗಿ ಕಾಪಾಡಬೇಕಾಯ್ತು ಅವ್ರು ಇವತ್ತು ನಿನ್ನ ಹತ್ರ ಇಲ್ಲ. ಇದಾರೇನಪ್ಪ? ನಿಜನಮ್ಮ. ಇದರಲ್ಲಿ ಎಲ್ಲ ದಾರಿ ಒಳಗೂ ನಾನು ಏನು ತಪ್ಪು ಮಾಡ್ದಲೆ ಇವತ್ತು ನಾನು ನೋವು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಕಣ್ಣ ನೀರು ಹಾಕ್ಕೊಂಡು ನನ್ನ ದೇವಾಲಯಕ್ಕೆ ಬಂದಿದ್ದೀಯ ಏನಪ್ಪ. ಇವತ್ತು ಚೆನ್ನಾಗಿ ಬದುಕಿ ಜೀವನ ಸಾಗಿಸ್ತಿದ್ದಾಳು. ಇವತ್ತು ಈ ಜೀವನ ಅನ್ನತಕ್ಕದ್ದು ಮುಳ್ಳಿನ ಜೀವನ ಆಗ್ತಾ ಐತಿ ಏನಮ್ಮ. ನಿನ್ನಂಥದ್ದೇ ಒಂದು ಹೆಣ್ಣಿಗೆ ಎಣ್ಣೆ ವೈರಿನ ಮಟ್ಟಕ್ಕೇನೈತೆ ನಿನಗೆ ಹೆಂಗಸೆ ಒಂದು ನಿನ್ನ ಜೀವನದಲ್ಲಿ ಆಟ ಆಡ್ತಾ ಐತಿ. ಅದು ಯಾರು ಅಂತ ನಂಗೆ ಗೊತ್ತಿಲ್ಲ. ಇದರಲ್ಲಿ ಹಿಂದೆ ಏನತಕ್ಕದ್ದನ್ನು ನೀನು ಇದ್ದಿದ್ದ ಸ್ಥಾನನೇ ಬೇರೆ, ಈಗಿರೋ ಸ್ಥಾನನೇ ಬೇರೆ. ನಿಜನಮ್ಮ. ನೀನು ಹಿಂದೆ ಏನೈತೆ ಈ ಸ್ಥಾನದೊಳಗೆ ಏನೈತೆ ನೀನು ಬಲಗಾಲಿಟ್ಟು ಒಳಗೆ ಬಂದಲ್ಲ, ಆ ಜಾಗನ ತಕ್ಕದ್ದು ಇವತ್ತು ತ್ಯಜಿಸಿದೀಯ ಆ ಜಾಗನ. ಹೌದು. ನಿಜವನಪ್ಪ. ಆ ಜಾಗ ತ್ಯಜಿಸ್ಬೇಕಾದ್ರೆ ಕಾರಣ ಏನಪ್ಪ? ಆಸ್ತಿ ವಿಚಾರ. ಅದು ಆಸ್ತಿಯಿಂದ ನಮ್ಗೆ ಹೊರಗೆ ಹಾಕಿದ್ದಾರೆ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ಹೊರಗೆ ಬಂದಿದ್ದೀನಿ. ನಾನು ಏನು ಹೇಳ್ದಪ್ಪ, ಆ ಜಾಗ ನಿನಗೇನೈತೆ ನಿನ್ನ ತ್ಯಜಿಸ್ಬೇಕಾದ್ರೆ ಕಾರಣ ನಿನ್ನ ಹತ್ರನೇ ಐತಿ. ಇವತ್ತು ಅಲ್ಲೇನೈತೆ ನಿನಗೆ ನೋವು ಕೊಡ್ತಾ ಇರೋರು ಅಲ್ಲೇ ಐತಿ. ಎರಡು ನಿನ್ನ ಕಣ್ಣಿಗೆ ತೋರಿಸಿದ್ದೀವಿ, ಆದರೆ ನಿಮ್ಗೆ ಗರ್ವ ಆಗ್ತಾ ಇಲ್ಲ. ಯಾಕೆ ಅಂದರೆ ಅದು ಜ್ಞಾನಶಕ್ತಿ ನಿಮ್ಮಲ್ಲಿ ಬೆಳವಣಿಗೆ ಕಮ್ಮಿ. ಇವತ್ತು ಸತ್ಯನ ನಿಮ್ಮಲ್ಲಿ ಐತೆ, ಕಹಿನೂ ನಿಮ್ಮ ಹತ್ರನೇ ಐತಿ. ಮಗನ ಜೀವನೂ ಇವಾಗ ಅಪಾಯದಲ್ಲಿದೆ. ಅದು ನೋಡಮ್ಮ, ಮಗನ ಜೀವನ ಅಲ್ಲ, ನೀನೇನು ಬಲಗಾಲಿಟ್ಟು ಒಳಗೆ ಬಂದು ಅವತ್ತಿಂದ ಇವತ್ತವರೆಗೂ ನಿನಗೇನೈತೆ ಕಷ್ಟ ಕಣ್ಣೀರು ಅನ್ನತಕ್ಕದ್ದು ಹೋಗಿಲ್ಲ. ಹೌದು, ಹೋಗಿಲ್ಲ ಏನಮ್ಮ. ನಿಮ್ಗೇನೈತಿ ಯಾವುದೇ ನಿಮಗೆ ಸಲುಬೇಕಾದಂಥ ಸೌಲಭ್ಯಗಳು ನಿನ್ನ ಸ್ವತ್ತುಗಳು ನಿಮ್ಗೆ ಯಾವ ಸ್ವತ್ತು ಸಿಗ್ತಾ ಇಲ್ಲ. ಸಿಕ್ಕಿಲ್ಲ. ಸಿಕ್ಕೈತನಪ್ಪ? ಇಲ್ಲ, ಸಿಕ್ಕಿಲ್ಲ. ಇದನ್ನು ಏನಾದರೂ ಈ ತಾಯಿ ಸನ್ನಿಧಿ ಒಳಗೇನಾಯ್ತೋ ಈ ಚಿತ್ರೀಕರಣ ನೋಡ್ಕೊಂಡು ಈ ತಾಯಿ ಸನ್ನಿಧಿ ಒಳಗೆ ನನ್ನ ಕಷ್ಟ ಹೋಗುತ್ತೆ, ಇಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅಂತೇಳಿ ಕಣ್ಣೀರು ಇಟ್ಕೊಂಡು ಬಂದು ಇಲ್ಲಿ ನನ್ನ ಸನ್ನಿಧಾನಕ್ಕೆ ಕುಂತಿದ್ದೀಯ. ಹೌದು, ಸತ್ಯವನಪ್ಪ. ಇವತ್ತು ನಿನಗೆ ಮಗಗೆ ನೀನು ಬಿಟ್ಟರೆ ಇನ್ಯಾರು ನಿನಗೆ ಆಶ್ರಯ ಇಲ್ಲ. ಹೌದು, ಅರ್ಥವಾತನಮ್ಮ. ಹಿಂದೆ ಎಲ್ಲ ತರ್ಕೊನೈತೆ ನಿಮ್ಮನ್ನು ದೂಷಿಸರ ಬಿಟ್ಟರೆ ನಿಮ್ಮ ಶತ್ರುಗಳೇ ಬಿಟ್ಟರೆ ಯಾವುದೇ ರೀತಿ ನಿಮ್ಮನ್ನು ಈ ಥರ ಹೋಗ್ರಿ ಈ ಥರ ಅಂತ ಸಮಾಧಾನ ಯಾರು ಹೇಳೋರಿಲ್ಲ, ನಿಮ್ಮನ್ನು ಕಣ್ಣೀರು ಒರೆಸೋರು ಇಲ್ಲ. ಯಾರು ಇಲ್ಲ. ಏನಪ್ಪ, ಎಲ್ಲ ಕಡೆಯಿಂದಲೂ ಏನೈತೆ ಇಲ್ಲೆಲ್ಲ 4-5 ಜಾಗಗಳನ್ನೈತೆ ಪರಿಶೀಲನೆ ಮಾಡ್ಕೊಂಡು ಎಲ್ಲ ಜಾಗಗಳಿಗೇನೈತೆ ಪರಿಹಾರ ಮಾಡ್ಕೊಂಡೆ ಪರಿಹಾರ ಆಗಿಲ್ಲ. ಹೌದು. ಇದರಲ್ಲಿ ನಾನಿದ್ದೀನಿ ಕಾಪಾಡಿಕೊಡ್ತೀನಿ ಎಲ್ಲ ತರ್ಕೊನೈತೆ ನೋವು ಕೊಟ್ಟರು ಇವತ್ತವರೆಗಾಗೋನೇನೈತೋ ಆ ದೇವಾಲಯ ಈ ದೇವಾಲಯ ಆ ಗುರುಗಳು ಎಲ್ಲ ತರ್ಕೊನೈತೆ ಸೋದಿಸಿ ಎಲ್ಲದೊಳಗನೈತೆ ಅಪಜಯ ಅನ್ನತಕ್ಕದನ್ನು ಅನುಭವಿಸಿ ಕಣ್ಣ ನೀರು ಹಾಕ್ಕೊಂಡು ನನ್ನ ಜೀವನ ಸರಿ ಮಾಡಿಕೊಡ್ತೀಯ ಇಲ್ವಮ್ಮ ಅಂತೇಳಿ ಬಂದು ನನ್ನ ಕಾಲಿಡ್ಕೊಂಡು ಕುಂತಿದ್ಯಾ. ನಿಜವೇನಪ್ಪ? ಇದರಲ್ಲಿ ತಾಯಿ ಮಗ ನಮ್ಮ ಕಣ್ಣ ನೀರು ಹಾಕ್ದಂಗೆ ಇವ್ರು ಎದೆ ಮೆಡ್ತಂಗೆ ನಾನು ಬಾಳ್ಬೇಕು, ನನ್ನ ಮಗನ ಜೀವನ ಕಟ್ಟಬೇಕು, ಇದಕ್ಕೆ ನಮ್ಗೇನು ಸೇರ್ಬಾಡ್ಬೇಕಾಯ್ತು ಆ ಆಸ್ತಿ ನನಗೆ ಸೇರಿಸಿ ಕೊಡಲೇಬೇಕು ಅಂತೇಳಿ ಬಂದು ಕುಂತಿದ್ದೆ. ಆಸ್ತಿ ಬೇಡವೇ ಬೇಡ, ನನ್ನ ಮಕ್ಕಳು ನನಗೆ ರಕ್ಷಣೆ ಆದರೆ ಸಾಕು, ನನಗೆ ಆಸ್ತಿ ಬೇಡವೇ ಬೇಡ. ನೋಡಮ್ಮ, ನಿನ್ನ ಸ್ವತ್ತು ಕೊಡ್ದಂಗೆ ಕಿತ್ಕೊಂಡು ಕಳಿಸಿ ಇವತ್ತು ನಿಮ್ಮನ್ನು ದಿಕ್ಕಾಪಾಲು ಮಾಡಿ ಇವತ್ತು ಕಣ್ಣ ನೀರು ಹಾಕ್ತಾರ ಅಲ್ಲಿ. ಹೌದು, ಅದು ಗೊತ್ತಿದೆ. ಇವಾಗ ನನ್ನ ಮಗನ ಜೀವನಾನ ಹಾಳು ಮಾಡಿಟ್ಟಿದ್ದಾರೆ. ಅವ್ನು ನೋಡಮ್ಮ, ಜೀವನ ನೆಟ್ಟಗೆ ಒಡೆದಾಗೈತೆ ಸಂಸಾರ. ಒಂದು ಮಾಡೋಣ, ಒಂದು ಗೋಡ್ಸಕ್ಕೆ ನಾನು ಇದ್ದೀನಿ, ಒಡೆಯೋಕೆ ಅವ್ರು ಇಚ್ಚಲ್ಲ. ಏನೋ ಆಕಸ್ಮಿಕವಾಗಿ ಒಂದು ಕಲ್ಲು ಹಸ್ತರು, ಅದು ಕಲ್ಲು ಏನೈತೆ ತಪ್ಪಿ ಬಿತ್ತು, ಅದೇ ಒಂದು ಪೆಟ್ಟನೆ ಏನೈತೆ ಅದನ್ನೇ ಒಂದು ಭಯ ಇಟ್ಕೊಂಬಾರ್ದು. ಬೀಳ್ಬೇಕಾಯ್ತು, ಬಿದ್ದೈತೆ, ನಿನಗೊಂದು ಎಚ್ಚರಿಕೆ ಅಲ್ಲಿ. ಆ ಎಚ್ಚರಿಕೆಗಿಂದ ಮುಂದೆ ಕಾಲಿಕ್ಕೂ ನೀನು ಯಾವತ್ತು ಆ ಪೆಟ್ಟು ತಿನ್ನೋಕ್ಕಾಗಲ್ಲ. ಇದನ್ನು ಜೀವನ ನೆಟ್ಟು ಮಾಡಿಕೊಡ್ತೀನಿ ನಾನು. ಮಗನ ಜೀವನ ಸುದ್ದಿ ಮಾಡಿಕೊಡಿ. ನೆಟ್ಟು ಮಾಡ್ತೀನಿ. ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ಸಾಲ ಮಾಡ್ಕೊಂಡಿದ್ದಾನೆ, ನಾನು ಸಾಲ ಹರಿದಿದ್ದೀನಿ. ಆದರೂ ಆ ಜನ ಅದಕ್ಕೆ ಎಷ್ಟು ಸಾಲ ಮಾಡಿದೆ ಅದಕ್ಕೆ ಡಬಲ್ ಬಡ್ಡಿ ಕೇಳಿ ನಮ್ಮನ್ನು ಪೀಡಿಸ್ತಾ ಇದ್ದಾರೆ. ಫೋನ್ ಹಚ್ಚಿದ್ಯಾ ದಿನ ನೆಮ್ಮದಿ ಇಲ್ದಂಗೆ ಆಗಿದೆ ನಮಗೆ. ಆಸೆಲೆಲ್ಲ ಕೊಟ್ಟು ಮುಟ್ಸಿದ್ದೀನಿ, ಅವ್ರದ್ದು ಏನು ಇಟ್ಕೊಂಡಿಲ್ಲ. ನಾನು ಏನು ಹೇಳೇನಪ್ಪ ಪ್ರಶ್ನೆಗೆ, ಎಲ್ಲರೂ ಏನಾಯ್ತು ನಿನಗೆ ಮಗನಿಗೆ ನೀನು ಎಲ್ಲರೂ ಶತ್ರುಗಳ ಥರನೇ ಕಾಡ್ತಾವ್ರೆ. ನೋವು ಅನ್ನತಕ್ಕದ್ದು ಬಿಟ್ಟರೆ ಏನಾಯ್ತು ನಿನಗೇನು ಇಲ್ಲ. ನನಗೇನಾಯ್ತು ನನ್ನ ಜೀವನ ನನಗೇನಾಯ್ತು ನ್ಯಾರ ಮಾಡಿಕೊಡ್ತೀಯ ಅಂತೇಳಿ ನಂಬಿಕೆ ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಗೂಡು ನನಗೇನಾಯ್ತು ನನ್ನ ಮಗಳು ನನಗೆ ನೆಮ್ಮದಿ ಆಗಬೇಕು. ನೀವೇನಾಯ್ತು ಅಡೆತಡೆಗಳು ಜಾಸ್ತಿ ಆಗಿ ಸುತ್ತಾಟ ಸುತ್ತಕತಿ ನಿಮ್ಮನ್ನು ಕಾಡ್ತಾ ಆಯ್ತಮ್ಮ. ನಿನ್ನರೇ ನಿನ್ನ ಶತ್ರುಗಳಾಗಿ ಇವತ್ತು ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತಾವೆ. ಇವತ್ತು ನಿಮ್ಮ ಜೀವನ ಇವತ್ತು ಕಟ್ಕೊಳಕ್ಕೆ ಆಗ್ತಾ ಇಲ್ಲ. ಆಗಿದ್ದೇನಪ್ಪ? ಆಗ್ತಾನೆ ಇಲ್ಲ, ಅದು ಸಾಕಾಗೋಗಿದೆ ನನಗೆ.
ಒಂದು ಆಫೀಸ್ನಲ್ಲಿ ನೆಮ್ಮದಿ ಇಲ್ಲ ನನಗೆ. ಆಫೀಸ್ನಲ್ಲಿ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ, ಮನೇಲಿ ಮಗನ ಜೀವನ ಹಿಂಗಾಗೋಗಿದೆ. ಮಗನ ಜೀವನನೂ ಸರಿಯಾಗುತ್ತೆ. ನಿನಗೆ ಟ್ರಾನ್ಸ್ಫರೇಷನ್ ನಾನು ಎಲ್ಲಿ ಕೊಡ್ಬೇಕೋ ನನಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಆಯಿತು, ಸರಿನೇನಪ್ಪ? ಇದು 1 ತಿಂಗಳು ಅವಧಿ ಬೇಕು. 1 ತಿಂಗಳ ಅವಧಿ ಒಳಗೆ ಯಾರನ್ನ ಎಲ್ಲೆಲ್ಲಿ ನಿಲ್ಲಿಸ್ಬೇಕೋ, ಯಾರ ಕಡೆಯಿಂದ ನಿನಗೆ ಎಲ್ಲೆಲ್ಲಿ ಸೈನ್ ಹಾಕ್ಸ್ಬೇಕೋ, ನಾನು ಅವ್ರಿಗೆ ಮನ ಕೊಟ್ಟು ಅವ್ರ ಮನ ಇಚ್ಛೆದಂತೆ ನಿನಗೇನೈತೆ ದಾರಿ ಕೊಟ್ಟು, ನಾನು ಏನಾಯ್ತೋ ಧರ್ಮದೇವತೆ ಆಗಿದ್ದರೆ ನಿನಗೇನೈತೆ ಗೆದ್ದು ನಿನ್ನ ಕೈಯಾರ ನಾನಿಲ್ಲಿ ಪೂಜೆ ಸೇರಿಸ್ಕೊಂತ. ಸರಿ ಸರಿನೇನಪ್ಪ? ಮಗನ ಮೇಲೆ ಆಗಿರೋಂಥದ್ದು ಒಂದು ಕೆಟ್ಟ ಪರಿಣಾಮ ಅನ್ನತಕ್ಕದ್ದು ಒಂದು ದೃಷ್ಟಿ ಕಟ್ಟು ಹೊಡ್ಸಪ್ಪ. ಆ ದೃಷ್ಟಿ ಕಟ್ಟಿನೊಳಗೆ ಸರ್ವ ರೋಗನ, ಸರ್ವ ವ್ಯಾಧಿ, ಸರ್ವ ದೂಷಣೆ ಎಲ್ಲದ ನಿವಾರಣೆ ಮಾಡಿ, ಎಲ್ಲ ಶಾಪದಿಂದ ವಿಮೋಚನೆ ಮಾಡ್ಕೊಂಡಂಗೆ ಅವನು ಶುದ್ಧವಾಗ್ತಾನೆ. ಅಲ್ಲಿಗೆ ಏನಾಯ್ತು ಅವ್ನ ಕೆಲಸ ಕಾರ್ಯಗಳಲ್ಲಿ ಜಯ ಸಿಗುತ್ತೆ. ಏನಪ್ಪ, ಇನ್ನು ಮುಂದೆ ಏನಾಯ್ತೋ ಇನ್ನು 1 ತಿಂಗಳೊಳಗೆ ನಿಮ್ಗೊಂದು ನೆಮ್ಮದಿ ಜೀವನ ನಾನು ತರಿಸ್ಕೊಡ್ತೀನಿ. ಅದು ಅವ್ರಿಗೆ ಗೆಳೆಯರು ಫೋನ್ ಹಚ್ಚಿ ನಮ್ಗೆ ತೊಂದರೆ ಕೊಡ್ತಾ ಇದ್ರಲ್ಲ ಅವ್ರದ್ದು. ಅವ್ರಿಗೆ ಏನಾಯ್ತೋ ಮನ ಹೋಲಿಸಿ ನಿಮ್ಗೇನಾಯ್ತೋ ಟಾರ್ಚರ್ ಕಮ್ಮಿ ಮಾಡಿಸ್ತೀನಿ. ಅವ್ರು ನಮ್ಮ ತಂಟೆಗೆ ಬರಬಾರ್ದು, ನಮ್ಗೆ ಹಂಗೆ ಮಾಡ್ಕೊಡಿ. ನಾನು ಫಸ್ಟೇ ನಾನು ಗುರ್ತಿಸ್ತೆ. ನಾನು ಯಾರ್ಯಾರು ಎಲ್ಲಿಂದ ನನಗೆ ಗೊತ್ತಾಯ್ತೆ, ಈ ಸಮಸ್ಯೆ ಎಲ್ಲಿಂದ ಬಂತು ನನಗೇನೈತೆ ಗುರ್ತಿಸಿ ಹೇಳ್ದೆ. ನಾನು ನಿನ್ನ ಹತ್ರ ನಾನು ಏನು ಕೇಳಿನೇನಪ್ಪ? ಇಲ್ಲ. ನಿನ್ನ ಸಮಸ್ಯೆ ನಾನೇನಂತ ನೀನು ಕೇಳಿ, ನಾನು ನಿನ್ನ ಯಾವ ಊರು ಅಂತೆಲ್ಲ ಕೇಳಲಿಲ್ಲ. ಅದು ಊರೊಳಗಿಂದು ರಿಲೇಷನ್ದೊಳಗಿಂದು ಅದು ತೊಂದರೆ ಬೇರೆ. ಇವಾಗ ಹುಡುಗರು ಗೆಳೆಯರ್ನಿಂದ ನಂಗೆ ತುಂಬ ತೊಂದರೆ ಆಗಂತಿದ್ದು ನನಗೆ. ಇವಾಗ ಮೂಲ ಬೇರು ಕಟ್ ಮಾಡಬೇಕು. ಹಾಂ, ನೀನೇನೈತೆ ಮೇಲೆ ಮಾತ್ರ ಗಿಡ ಮುಳ್ಳಿಂದು ಅಂತ ನೋಡ್ತಿದ್ದೀಯಾ, ಹಾಂ, ಅದನ್ನೇನೈತೆ ಮುಳ್ಳಿನ ಗಿಡ ಮಾತ್ರ ಕಟ್ ಮಾಡಿದ್ರೆ ಮೂಲ ಬೇರು ಕಟ್ ಮಾಡಬೇಕು. ಸರಿ. ನಿನಗೆ ಎಲ್ಲಿ ಹುಟ್ಟುತ್ತಾ ಐತೆ ಕಾಯಿಲೆ, ನಿನ್ನ ಕಷ್ಟಕ್ಕೆ ಎಲ್ಲಿ ಗುರಿಪಡಿಸ್ತಾವ್ರೆ, ನಿನ್ನ ಕಷ್ಟಕ್ಕೆ ಮೂಲ ಯಾವುದು, ಅದು ಮೂಲ ಯಾವತ್ತು ನೀನು ಅದನ್ನು ದೂರ ಮಾಡ್ಕೊಂತೀಯಲ್ಲ, ಆ ದೂರದಿಂದ ನಿನ್ನ ಮನೆ ಜೀವನ ಬೆಳಕಾಗುತ್ತೆ. ಅದನ್ನೇನೈತೆ ನಿಮ್ಮ ಮ್ಯಾಗದ ಮಾತ್ರ ನೀನು ಕಟ್ ಮಾಡ್ಕೊಬೋದು, ತಿರ್ಗಾ ಅದು ಚಿಗುರುತ್ತೈತಿ, ತಿರ್ಗಾ ಅದ ಸಮಸ್ಯೆ ತಿರ್ಗಾ ಮತ್ತೆ ಉದ್ಭವಿಸ್ತೈತಿ. ಆಯ್ತು. ಅದಕ್ಕೆ ನಿನಗೇನಾಯ್ತು ಈ ದಾರಿ ನಾನು ಹುಡುಕೊಟ್ಟಿದ್ದೀನಿ. ಆ ದೃಷ್ಟಿ ಕಟ್ಟು ಹೊಡಿಸ್ಕೊಂಡು ನಡ್ರಿ, ಆ ಪರಿಹಾರ ಮಾಡಿಕೊಡ್ತೀನಿ. 3 ಸುತ್ತು ಪ್ರದಕ್ಷಿಣೆ ಹಾಕಿ ಒಂದು ನಿಂಬೆಹಣ್ಣು ನೀಳಿಸಿ ತುಳಿರಿ. ಏನಪ್ಪ, ಇಲ್ಲಿ ನಿಮ್ಮ ಸರ್ವ ಕಷ್ಟಗಳನ್ನ ನಾನು ದೂರ ಮಾಡಿಕೊಡ್ತೀನಿ. ಮತ್ತು ನಂದು ಆರೋಗ್ಯನೂ ಸರಿ ಇರೋಂಗಿಲ್ಲ. ಒಂದನ್ನು ಹೊಟ್ಟಿಗೆ ತಳಪ್ಪ, ಒಂದನ್ನು ನಿನ್ನ ಹತ್ರ ಮಾಡಿಕ, ಒಂದನ್ನು ಮನೇಲಿಟ್ಟು ಪೂಜೆ ಮಾಡು. 9 ದಿನ ಪೂಜೆ ಮಾಡೋದ್ರೊಳಗೆ ನಿನಗೇನೈತೆ ಒಂದು ವಿಶೇಷತೆ ಅನ್ನತಕ್ಕದ್ದು ಇಲ್ಲಿಗಿರೋದಕ್ಕೂ ಇನ್ನು ಬದಲಾವಣೆ ಅನ್ನತಕ್ಕದ್ದು ಏನು ಅನ್ನೋದು ನೋಡ್ಕೆ. ನಿನ್ನಲ್ಲಿ ಬದಲಾವಣೆ ನಾನು ತೋರಿಸ್ಕೊಡ್ತೀನಿ. ಏನಪ್ಪ, ಇದರಲ್ಲಿ ಜಾಗೃತಿಯಿಂದ ನಿನ್ನ ಅನುಕೂಲ ಅಂತಕ್ಕದ್ದು ಏನು ನಿನ್ನ ಅನಾನುಕೂಲ ಆಗ್ಯಾವೋ, ನಿನಗೇನು ಕೆಟ್ಟ ಸಮಯ ಅನ್ನತಕ್ಕದ್ದು ಬಂದೈತೋ ಅದನ್ನು ಓಡಿಸಿ ನಿನ್ನ ಏನೈತೋ ಒಳ್ಳೆ ಅನುಕೂಲಗಳನ್ನ ನಾನು ಕೊಡ್ತೀನಿ. ಸರಿನಪ್ಪ? ಸರಿ, ಹೋರಿ, ಒಳ್ಳೇದಾಗ. ಆ ಹುಡುಗನ ನಂಗೆ ತೊಂದರೆ ಆಗಲ್ಲಲ್ಲ, ಫೋನ್ ಮಾಡಿ ಪದೇ ನಾನು ತವ್ರ ಮನೆಗೂ ಸುಧಾ ಫೋನ್ ಮಾಡಿ ನಮ್ಗೆ ಕಿರುಕುಳ ಕೊಡ್ತಾ ಇದ್ದ ನಾನು ಹುಡುಗ. ನಾನು ಏನು ಹೇಳೇನಪ್ಪ, ಪ್ರಥಮಕ್ಕೆ ನಿನ್ನ ಮೂಲ ಕಾರಣ ಬೇರು ನಿನ್ನ ಕುಟುಂಬ ಅಂತ ನಾನು ಹೇಳ್ದೆ. ಹೌದು, ಅದು ಗೊತ್ತಿದೆ ನನಗೆ. ಅರ್ಥವಾತನಪ್ಪ? ಇವತ್ತು ನಾನು ಏನೈತೆ ಬೇರೆ ಯಾರು ದೂರ ಬದಾಯ್ತಲ್ವ, ಎಲ್ಲಿ ಸಮಸ್ಯೆ ಉದ್ಭವಿಸ್ತಾ ಇತ್ತು ಅದೇ ಜಾಗ ನಾನು ಗುರುತಿಸ್ಬೇಕು. ಅದೇ ಜಾಗದೊಳಗೆ ಏನೈತೆ ನೋವು ಕೊಡ್ತಾ ಇರೋನ್ನ ನಾನು ವಿಚಾರಣೆ ಕೊಟ್ಟು ನಿನ್ನ ಮನೆತನ ಬೆಳಕು ಮಾಡಬೇಕು. ಇದು ದೈವ ವಿಚಾರ. ಅರ್ಥವಾತ? ಇದರಲ್ಲಿ ಏನಾಯ್ತು ಯಾವ್ದಂತ ಇದಂತ ಅಂತ ಕತೆ ಅನ್ನತಕ್ಕದ್ದು ಹೇಳ್ಕೊಂಡು ಜೀವನ ಏನಾಯ್ತು ನಿಮ್ಮದು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಂಬಿಕೆ ಅನ್ನತಕ್ಕದ್ದನ್ನು ನಂಬಿ ಎಲ್ಲಾದರೂ ಒಂದು ಕಲ್ಲನ್ನು ದೇವ್ರಿಗಾದ್ರೂ ಸೇವೆ ಮಾಡಿದಾಗ ಅದರಿಂದ ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಏನಪ್ಪ, ನಿಮ್ಮ ನಂಬಿಕೆ ಅನ್ನತಕ್ಕದ್ದನ್ನೇನಾಯ್ತು ಎಲ್ಲಾದ್ರೂ ಐತಿ, ನನ್ನ ದೇವಾಲಯ ಅನ್ನತಕ್ಕದ್ದಲ್ಲ, ಯಾವುದೇ ದೇವ್ರನ್ನ ಒಂದು ಸ್ಥಿರವಾಗಿ ನಂಬ್ತಿರೋ ಅಲ್ಲಿ ನಿಮಗೆ ಪ್ರತಿಫಲ ಸಿಗುತ್ತೆ. ಮನಸ್ಸನ್ನ ನೀವು ಹಾರಾಟ ಇಟ್ಕೊಂಡು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಏನಾಯ್ತೋ ಇಲ್ಲಿಗೆ ಅಲ್ಲೇ ನನಗೇನಾಯ್ತು 5-6 ದೇವಸ್ಥಾನ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಮನೆಯಲ್ಲೂ ಪೂಜಾ ಮಾಡಿ ಸಾಕಾಗೋಯ್ತು, ಏನು ಪ್ರತಿಫಲ ಸಿಗ್ತಾ ಇಲ್ಲ ಏನಪ್ಪ, ಇದು ನಿನ್ನ ಮನೆ ದಿಗ್ಬಂಧನ ಮತ್ತು ನಿನ್ನ ದೇಹ ದಿಗ್ಬಂಧನ. ಇವೆರಡು ನಿಮ್ಗೇನಾಯ್ತು ಪರಿಹಾರ ಮಾಡ್ಕೊಂಡ್ರೆ ಪೂಜಾ ಫಲ ಸಿಕ್ಕಲ್ಲ. ನಮ್ಮ ಅಂಥ ದೇವಾಲಯಗಳನ್ನೇ ಬಂಧಿಸ್ತಾರೆ ದೇವ್ರುಗಳ್ನೇ. ನಿಮ್ಮ ಆತ್ಮ ದೇಹನ ಮತ್ತು ನಿಮ್ಮ ಗೃಹದ ಮನೇನ ಬಂಧನ ಮಾಡೋದು ಎಷ್ಟತ್ತಮ್ಮ ಅವ್ರಿಗೆ? ಮತ್ತು ಇವಾಗ ನಾನು ಏನು ಮಾಡ್ಬೇಕು ಅದನ್ನು ಹೇಳಿ. ನಾನೇನೈತೆ ಒಂದು ದೃಷ್ಟಿ ಕಟ್ಟಿನೊಳಗೆ ಪರಿಹಾರ ಮಾಡಿಕೊಡ್ತೀನಿ. ಪರಿಹಾರ ಆಗುತ್ತೆ. 3 ರೂಪಾಯಿ ಹಣ ಕಟ್ಟಿ, 1, 2, 3 ರೂಪಾಯಿ ಅಲ್ಲಿ ಹಣ ಕಟ್ಟಿ ಒಂದು ನಿಂಬೆಹಣ್ಣು ನೀಡಿಸಿ ತುಳಿರಪ್ಪ. ನಿನ್ನ ಮನೆ ಒಂದಿಷ್ಟು ಪರವಾಗಿಲ್ಲ ಮಾಡಿ ಇನ್ನೊಂದು ವಾರದೊಳಗೆ ನಿನಗೇನೈತೆ ಒಂದು ನಗು ಮುಖ ತೇಜಸ್ ಕೊಡ್ತೀನಿ. ಸರಿನೇನಪ್ಪ? ಹೋರಿ, ಒಳ್ಳೆಯದಾಗಿ. ಸರಿ.